ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಾರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರನ್ನ ಯಾರೆಲ್ಲ ಅತೃಪ್ತ ಶಾಸಕರಿದ್ದಾರೋ ಅವ್ರನ್ನೆಲ್ಲ ಸಂಪರ್ಕಿಸಿ ತಮ್ಮ ಪಕ್ಷಕ್ಕೆ ಕರೆದುಕೊಳ್ಳುವ ಮುಖಾಂತರ ಸರ್ಕಾರ ರಚನೆ ಮಾಡ್ಬೋದು ಅಂತ ಯೋಚನೆಯನ್ನು ಮಾಡ್ತಾ ಇದೆ. ಜೊತೆಗೆ MP ಸ್ಥಾನಗಳನ್ನು ಹೆಚ್ಚು ಇದರಲ್ಲಿ ಕರ್ನಾಟಕದಲ್ಲಿ ಗೆಲ್ಲಬೇಕು ಅಂದರೆ ಕಾಂಗ್ರೆಸ್ಸಲ್ಲಿ ಬಿಗಿಯಾಗಿರ್ತಕ್ಕಂಥ ನಾಯಕರೆಲ್ಲ ಕರ್ಕೊಂಡು ಒಳಗಡೆ ಬಿಟ್ಕೋಬೇಕು ಅನ್ನೋ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಅವ್ರಿಗೆ ಗೊತ್ತಿಲ್ಲದಾಗೆ, ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಗೊತ್ತಿಲ್ಲದಾಗೆ DK ಶಿವಕುಮಾರ್ ಅವ್ರ ಬುಡದಲ್ಲಿ ಬಾಂಬನ್ನು ಇಟ್ಟಾಗಿದೆ. ಅದರಲ್ಲೂ ಒಕ್ಕಲಿಗರ ಕೋಟೆಯನ್ನು ಛಿದ್ರ ಮಾಡಿ ಆಗಿದೆ. ಒಕ್ಕಲಿಗರ ಸಾಮ್ರಾಜ್ಯವನ್ನು ಏನು ಕಟ್ತಾ ಇದ್ರು, ಒಕ್ಕಲಿಗರ ಕೋಟೆಯಲ್ಲಿ ಸಾಮ್ರಾಜ್ಯ ಕಟ್ಟಲಿಕ್ಕೆ ಅಂತ ಭಾರತೀಯ ಜನತಾ ಪಕ್ಷದ ಸಂಘ ಪರಿವಾರದವರೆಲ್ಲ ಏನು ಪ್ರಯತ್ನ ಪಡ್ತಾ ಇದ್ರು, ಆ ಪ್ರಯತ್ನಕ್ಕೆ ಭಂಗವನ್ನು ಉಂಟು ಮಾಡಾಗಿದೆ. ಹೇಗಪ್ಪ ಇದು ಅಂತಂದರೆ, ಕೇವಲ ಇದು ಮಂಡ್ಯದಲ್ಲ, ಮಂಡ್ಯದಿಂದ ಹಾಸನದವರೆಗೆ ಇರ್ತಕ್ಕಂಥ BJPಯ ಒಕ್ಕಲಿಗ ನಾಯಕರನ್ನ ಸಂಪರ್ಕಿಸಿ ಅವ್ರನ್ನ ಪಕ್ಷಕ್ಕೆ ಕರ್ಕೊಂಡು ಹೋಗೋ ಕೆಲಸವನ್ನು CM and DCM ಇಬ್ಬರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಒಂದು ಗಾಳಕ್ಕೆ ಬಿದ್ದಿರ್ತಕ್ಕಂಥ ಮೀನು ಅಂತಿಂತವಲ್ಲ. ಆ ಒಂದು ವೇಳೆ ಆ ನಾಯಕರುಗಳು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಹೊರಗಡೆ ಕಾಲಿಟ್ಟರೆ ನಿಜವಾಗ್ಲೂ ಏನು ಹಳೆ ಮೈಸೂರು ಭಾಗದಲ್ಲಿ ಅಥವಾ ಒಕ್ಕಲಿಗ ಸಾಮ್ರಾಜ್ಯ ಏನಿದೆ, ಒಕ್ಕಲಿಗರ ಕೋಟೆ ಏನಿದೆ, ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟೋದು ಮತ್ತೆ ಕಷ್ಟ. ಆ ಮಟ್ಟಕ್ಕೆ ಡ್ಯಾಮೇಜ್ ಆಗ್ತದೆ. ಹಾಗಾದರೆ ಯಾರೆಲ್ಲ ಹೋಗ್ತಿದ್ದಾರೆ, ಏನು ಕತೆ, ಯಾವ ಕಾರಣಕ್ಕೆ ಪಕ್ಷವನ್ನು ಬಿಡಬೇಕು ಅಂದ್ಕೊಂಡಿದ್ದಾರೆ, ಯಾರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ, ಇವತ್ತು ಆಲ್ರೆಡಿ ಎಲ್ಲ ಮೀಡಿಯಾದಲ್ಲೂ ಕೂಡ ಅದೇ ಸುದ್ದಿಯಾಗಿದೆ. ಯಾರೆಲ್ಲ ಬಿಡಬೇಕು ಅಂತಿದ್ದಾರೆ, ಏನು ಕತೆ ನೋಡೋಣ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಏನಂತಂದರೆ ಮಂಡ್ಯದಲ್ಲಿ ಯಾವತ್ತು ಕೆರಗೋಡು ವಿವಾದ ಆಯಿತು, ಆ ವಿವಾದ ಆದ ನಂತರ ಅಲ್ಲಿ ನಡೆದಂಥ ಸ್ಟ್ರೈಕಲ್ಲಿ ಕುಮಾರಸ್ವಾಮಿಯವರು ಭಾಗವಹಿಸ್ಲಿಕ್ಕೆ ಅಂತ ಬರ್ತಾರೆ. ಕುಮಾರಸ್ವಾಮಿಯವರು ಭಾಗವಹಿಸ್ಲಿಕ್ಕೆ ಬಂದಾಗ ಅಲ್ಲಿದ್ದಂಥ ಏನು ಹಳೆ ಮೈಸೂರು ಭಾಗದ BJP ನಾಯಕರು ಅಂದರೆ ನಾರಾಯಣಗೌಡರು ಮತ್ತು ಪ್ರೀತಮ್ ಗೌಡರು ಕೂಡಲೇ ತಮ್ಮ ಕಾರ್ಯಕರ್ತರ ಜೊತೆ ಅಲ್ಲಿಂದ ಹೊರಗಡೆ ನಡೀತಾರೆ. ಅಂದರೆ ಅವರ ಬಂದದ್ದನ್ನು ವಿರೋಧಿಸ್ತಾರೆ. ಅವರು ಅಲ್ಲಿ ಬಂದದ್ದನ್ನು ವಿರೋಧಿಸಿ, ಅವರ ಆಗಮನವನ್ನು ವಿರೋಧಿಸಿ ಸಭೆಯಿಂದ ಹೊರ ನಡೀತಾರೆ. ಅವತ್ತೇ ಎಲ್ರಿಗೂ ಒಂದು ಅನುಮಾನ ಮೂಡಿತ್ತು, ಯಾಕಪ್ಪ ಇವರೆಲ್ಲರೂ JDS BJP ಅವ್ರು ಎಲ್ಲರೂ ಅಷ್ಟೊಂದು ಚೆನ್ನಾಗಿ ಎಲ್ಲರೂ ಹೋಗಿ JDS ಮನೆಗೆ ಹೋಗಿ ಶಾಲ ಹಾಕಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಬರ್ತಾ ಇದ್ರೆ ಇವರು ಮಾತ್ರ ಹೊರಗಡೆ ಹೋಗ್ತಿದ್ದಾರಲ್ಲ ಅಂತ. ಯಾಕಂತಂದರೆ ಹಾಸನದಲ್ಲಿ ನಾವು ಅವತ್ತಿಂದ ಹೇಳ್ತಿದ್ದೇವೆ, BJP ಗೆದ್ದಿರ್ತಕ್ಕಂಥದ್ದು JDSನ ವಿರೋಧಿಸಿ. ಪ್ರೀತಮ್ ಗೌಡರು ಅಲ್ಲಿ ತಮ್ಮ ಏನು BJPಯನ್ನು ಕಟ್ಟಿದ್ರು 5 ಇಯರ್ಸಿಂದ, ಏನು ಕಟ್ಟಿದ್ರು ಅದಕ್ಕೆ ಕಾರಣ ಅವರು JDSನ್ನು ವಿರೋಧಿಸಿದ ರೀತಿ. ಆ ಕಾರಣಕ್ಕೋಸ್ಕರ ಅಲ್ಲಿ ಏನಾಯಿತು ಅಂತಂದರೆ, ವಿರೋಧಿ ಮತಗಳು JDS ವಿರೋಧಿ ಮತಗಳು ಕಾಂಗ್ರೆಸ್ ಜೊತೆ ಇದ್ವು. ಆದರೆ ಕಾಂಗ್ರೆಸ್ಸಲ್ಲಿ ಯಾವತ್ತೂ ಕೂಡ G ಪುಟ್ಟಸ್ವಾಮಿ ಗೌಡರ ನಂತರ ಯಾರು ಕೂಡ ಅಷ್ಟು ವಿರೋಧಿಸ್ತಿಲ್ಲ. JDS ಪಕ್ಷವನ್ನು ಅಥವಾ ದೇವೇಗೌಡರ ಕುಟುಂಬವನ್ನು ಯಾರು ವಿರೋಧಿಸ್ತಿಲ್ಲ. ಎಲ್ಲರೂ ಕಾಂಪ್ರಮೈಸ್ ರಾಜಕಾರಣವನ್ನು ಮಾಡ್ತಾ ಇದ್ರು. ಯಾವಾಗ ದೇವೇಗೌಡರ ಫ್ಯಾಮಿಲಿಯನ್ನು ವಿರೋಧಿಸ್ತಕ್ಕಂಥವ್ರು ಒಬ್ರು ಇದ್ದಾರೆ ಅಂತ ಗೊತ್ತಾಯ್ತು, ಆ ಮತಗಳೆಲ್ಲವೂ ಕೂಡ ಅವ್ರ ಕಡೆಗೆ ಕನ್ವರ್ಟ್ ಆದವು. ಅಂದರೆ ಅವರು ಪ್ರೀತಮ್ ಗೌಡ್ರನ್ನ ತಮ್ಮ ನಾಯಕ ಅಂತ ಒಪ್ಕೊಂಡು ಅವ್ರನ್ನ ಫಾಲೋ ಮಾಡಲಿಕ್ಕೆ ಆರಂಭಿಸಿದ್ರು. ಹೀಗೇನಾಗ್ತಾ ಇದೆ, ಕಾಂಗ್ರೆಸ್ ಯಾವ ಥರ ಆಯಿತು, ಕಾಂಗ್ರೆಸ್ಸಲ್ಲಿಗೆ ದೇವೇಗೌಡರ ಮೇಲೋಗಿ ಒಪ್ಪಂದವನ್ನು ಮಾಡ್ಕೊಬರೋದು, ಮೈತ್ರಿಯನ್ನು ಮಾಡ್ಕೊಬರೋದು, ಇಲ್ಲಿ ಸ್ಥಳೀಯವಾಗಿ ಈ ನಾಯಕರುಗಳು JDS ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಂತ ಅನಿವಾರ್ಯ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಪ್ರೀತಮ್ ಗೌಡರು ಒಂದು ರೀತಿ ಅವರಿಗೆ OSS ಅಲ್ಲಿ ಸಿಕ್ಕಿದಾಗ ಆಯ್ತು, ಅವರಿಗೆ OSS ಸಿಕ್ಕಿದಾಗೆ, ಮರಳಗಾಡಲ್ಲಿ OSS ಸಿಕ್ಕಿದಾಗ ಆಯ್ತು ಅವರಿಗೆ ಪ್ರೀತಮ್ ಗೌಡರು ಸಿಕ್ಕಿದ್ದು. ಹಾಗಾಗಿ ಪ್ರೀತಮ್ ಗೌಡರನ್ನ ಭದ್ರವಾಗಿ ಇಟ್ಕೊಂಡ್ರು. ಪ್ರೀತಮ್ ಗೌಡರು ಅದು ಗೊತ್ತಿದ್ದೆ, ಅವರು ದೇವೇಗೌಡರು ಕುಟುಂಬ ರಾಜಕಾರಣವನ್ನು ವಿರೋಧಿಸ್ತಾನೆ ಬಂದರು, ದೇವೇಗೌಡರ ಮನೆ ರಾಜಕಾರಣವನ್ನು ವಿರೋಧಿಸ್ತಾನೆ ಬೆಳೆದ್ರು. ಅದರಲ್ಲೂ ರೇವಣ್ಣ ಅಂಡ್ ಫ್ಯಾಮಿಲಿಯನ್ನು ಸಂಪೂರ್ಣವಾಗಿ ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾ ಬಂದರು. ಆದರೆ ಈಗ ಅದೇ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವರಿಗೆ ಇಷ್ಟ ಆಗಲಿಲ್ಲ. ನಾರಾಯಣಗೌಡರು ಅಷ್ಟೇ, KR ಪೇಟೆ ನಾರಾಯಣಗೌಡರು ಕೂಡ
ಪಕ್ಷವನ್ನು ಬಿಟ್ಟು ಬಂದು ದೇವೇಗೌಡರು ಫ್ಯಾಮಿಲಿಯನ್ನು ವಿರೋಧಿಸ್ಕೊಂಡೇ ಹೊರಗಡೆ ಬಂದರು. ಆ ಕಾರಣಕ್ಕೆ ಅವರು ಕುಮಾರಸ್ವಾಮಿ ಪಕ್ಷ ತಮ್ಮ ಲೀಡರ್ ಆಗಿದ್ದಂಥ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಆ ಪಕ್ಷವನ್ನೇ ತೆಗೆದವರು BJPಯನ್ನು ಸೇರ್ಪಡೆಗೊಂಡರು. BJPಯನ್ನು ಸೇರ್ಪಡೆಗೊಂಡ ನಂತರ ಅವ್ರ ಮೇಲೆ ಎಲ್ಲ ರೀತಿ ದಾಳಿ ಆಯಿತು, ನೈತಿಕ ದಾಳಿ ಆಯಿತು, ಯಾವ್ಯಾವ ಥರ ದಾಳಿ ಆಗಬೇಕು ಎಲ್ಲ ಥರ ದಾಳಿ ಆಯಿತು. ಅವ್ರನ್ನ ಮುಂಬೈ ಕಳ್ಳ ಅಂತ ಕರೆದ್ರು, ಕುಮಾರಸ್ವಾಮಿ ಅವರು ಮುಂಬೈ ಕಳ್ಳ ಅಂತ ಕರೆದ್ರು. ಹಾಗಾಗಿ ಇವ್ರು ಏನು ಬೇಕಾದ್ರೂ ಸಹಿಸ್ತಾರೆ. ಇವತ್ತು ಕುಮಾರಸ್ವಾಮಿಯನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಇವರು, ಯಾರನ್ನು ಬೇಕಾದ್ರೂ ಒಪ್ಕೊತಾರೆ. ಆದರೆ ಕುಮಾರಸ್ವಾಮಿನ ಇದನ್ನು ಅವರು ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ B.Pharm ಫಿಕ್ಸ್ ಅಂತಾಗಿದ್ದೆ ಅಲ್ಲಿ ನಾರಾಯಣಗೌಡರು ವಿರೋಧಿಸಲಿಕ್ಕೆ ಆರಂಭಿಸಿದರು. ಅದರಲ್ಲೂ ಅವರು ನಿನ್ನೆವರೆಗೂ ಕೂಡ ಅವರು ಪಾರ್ಟಿಯನ್ನು ಬಿಡೋ ಯೋಚನೆಯನ್ನು ಮಾಡಿರಲಿಲ್ಲ. ಯಾವಾಗ ನಿನ್ನೆ ಸುಮಲತಾ ಅವ್ರು ಹೋಗಿ ನಡ್ಡಾ ಅವ್ರನ್ನ ಭೇಟಿ ಆಗ್ತಾರೆ, ಮತ್ತು ಸಂತೋಷ್ ಜಿಯನ್ನು ಭೇಟಿ ಆಗ್ತಾರೆ, ಆಗ ಅಲ್ಲಿ ಬರ್ತಕ್ಕಂಥ ಮಾಹಿತಿ ಒಂದೇ, ಯಾವುದೇ ಕಾರಣಕ್ಕೂ ನೀವು ದುಡುಕಬೇಡಿ, ಮುಂದಕ್ಕೆ ನಿಮಗೆ ಭವಿಷ್ಯ ಇದೆ, ನಿಮಗೆ ಬೇರೆ ವ್ಯವಸ್ಥೆ ಮಾಡ್ತೀವಿ ನಾವು, ಈ ಬಾರಿ ಕ್ಷೇತ್ರವನ್ನು ಕುಮಾರಸ್ವಾಮಿ ಬಿಟ್ಕೊಡಿ ಅನ್ನೋ ಮಾತುಕತೆ ಆಗ್ತದೆ. ಈ ಮಾತುಕತೆ ಆದಾಗ ಸುಮಲತಾ ಅವರು ಅನಿವಾರ್ಯವಾಗಿ ಇದನ್ನು ಒಪ್ಪಿ ಹೊರಗಡೆ ಬರ್ತಾರೆ. ಈ ವಿಚಾರ ನಾರಾಯಣಗೌಡರಿಗೆ ತಿಳಿದಿದ್ದೆ ತಡ ಅವರು ತಕ್ಷಣ ಬೆಂಕಿ ಹಾಕ್ತಾರೆ. ನಮಗೆ ಪಾರ್ಟಿನೂ ಬೇಡ, ಇದು ಬೇಡ, ನಾನೇನು ಇದೇ ಪಾರ್ಟಿ ಇರ್ತೀನಿ ಅಂತೇಳಿ ಬರ್ಕೊಟ್ಟು ಬಂದಿಲ್ಲ ಅಂತೇಳಿ ನೇರವಾಗಿ ಸಿದ್ದರಾಮಯ್ಯನನ್ನು ಭೇಟಿ ಆಗ್ತಾರೆ. ಇದೇ ಆ ಸಮಯಕ್ಕೋಸ್ಕರ ಕಾಯ್ತಿದ್ದಂಥ DK ಮತ್ತು ಸಿದ್ದರಾಮಯ್ಯ ಅವ್ರನ್ನ ಹಿಡಿದು ಕೌಚ್ ಹಾಕಿದ್ದಾರೆ. ಜೊತೆಗೆ ಅವರ ಕಡೆಯಿಂದನೇ ಪ್ರೀತಮ್ ಗೌಡ್ರನ್ನ ಟಚ್ ಮಾಡಿಸ್ತಾರೆ. ಇದು ಇಂಪಾರ್ಟೆಂಟ್ ಇಲ್ಲಿ. ಅವ್ರ ಕಡೆಯಿಂದನೇ ಅದೇ ಮೀಟಿಂಗಲ್ಲಿ ಪ್ರೀತಮ್ ಗೌಡ್ರ ಜೊತೆ ನಾರಾಯಣಗೌಡರು ಮಾತುಕತೆಯನ್ನು ಆಡ್ತಾರೆ. ಹಾಸನದಲ್ಲಿ ಪ್ರೀತಮ್ ಗೌಡ್ರು ಕೂಡ ಇದನ್ನು ವಿರೋಧಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಹಾಸನದ ಪ್ರೀತಮ್ ಗೌಡ್ರು ಕೂಡ BJPಯನ್ನು ತೊರೆದು ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಅಲ್ಲಿಗೆ MP ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ಅನ್ನೋದಂದರೆ ಸಂಭಾವ್ಯರ ಪಟ್ಟಿಯಲ್ಲಿ ಜಿ ಪುರುಷಂಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಅವರಿಗೆ ಟಿಕೆಟ್ ಅಂತ ಹೇಳಿದ್ದಾರೆ. ಒಂದು ವೇಳೆ ಪ್ರೀತಮ್ ಗೌಡ್ರು ಹೋಗೋದಾದರೆ ಅವರ ತೀರಾ ಹತ್ತಿರದ ಅಥವಾ ಆತ್ಮೀಯರಾದಂಥ ಏನು KCP ಸಂಸ್ಥೆಯ ಮಾಲೀಕರಿಗೆ ಟಿಕೆಟನ್ನು ಕೊಡಲಿಕ್ಕೆ ಕಾಂಗ್ರೆಸ್ಸಿಂದ ಒಪ್ಪಿದ್ದಾರೆ. ಒಂದು ವೇಳೆ ಅವರು ಕಾಂಗ್ರೆಸ್ಗೆ ಹೋಗೋದಾದರೆ 100ಕ್ಕೆ 100 ಅವರಿಗೆ B.Pharmನ ಕಾಂಗ್ರೆಸ್ ಕೊಡ್ತೀವಿ ಅಂತ ಕೂಡ ಮಾತನಾಡಿದ್ದಾರೆ ಅನ್ನೋ ವಿಷಯ ಕೇಳಿ ಬರ್ತಾ ಇದೆ ವೀಕ್ಷಕರೇ. ಯಾಕೆಂದರೆ ಇವತ್ತು ನಾರಾಯಣಗೌಡರು ಏನು CMನ ಭೇಟಿ ಆಗ್ತಾರೆ. ಭೇಟಿ ಆದ ನಂತರ ಈ ಎಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಒಂದು ವೇಳೆ BJPಗೆ ಬಿಟ್ಕೊಡ್ಲಿಲ್ಲ, BJP ಕ್ಯಾಂಡಿಡೇಟ್ ಹಾಸನದಲ್ಲಿ ಆಗಲಿಲ್ಲ ಅಂದರೆ 100ಕ್ಕೆ 100 ಪ್ರೀತಮ್ ಗೌಡ್ರು ಪಾರ್ಟಿಯನ್ನು ಬಿಡ್ಬೋದು. ಇನ್ ಕೇಸ್ ಪಾರ್ಟಿಯನ್ನು ಬಿಡಲಿಲ್ಲ ಆದರೂ ಕೂಡ ಆ ಕ್ಯಾಂಡಿಡೇಟ್ ಸೋಲಿಸಲಿಕ್ಕೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಬೋದು, ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ಬೋದು. ಇದರಲ್ಲಿ ಬರ್ತದೆ. ಯಾಕೆಂದರೆ ಪ್ರೀತಮ್ ಗೌಡ್ರನ್ನ ಸೋಲಿಸಬೇಕು ಅನ್ನೋದಕ್ಕೋಸ್ಕರನೇ ಇದೇ ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ನಾಯಕನ ಜೊತೆ ಇದೇ ರೇವಣ್ಣ ಕೈ ಜೋಡಿಸಿ ಪ್ರೀತಮ್ ಗೌಡ್ರನ್ನ ಸೋಲಿಸಿದ್ದನ್ನೇ ಇಲ್ಲಿ ಮರೆಯುವಂತಿಲ್ಲ. ಪ್ರೀತಮ್ ಗೌಡ್ರು ಏನು ಬೇಕಾದ್ರೂ ಹೋಗ್ತಾರೆ, ಆದರೆ ರೇವಣ್ಣನ ಕುಟುಂಬವನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪ್ರೀತಮ್ ಗೌಡ್ರು ಮತ್ತು ನಾರಾಯಣಗೌಡರ ಸಂಬಂಧ ತುಂಬ ಉತ್ತಮವಾಗಿದೆ ಇತ್ತೀಚೆಗೆ. ಹಾಗಾಗಿ ನಾರಾಯಣಗೌಡರು ಆ ಒಂದು ಸಿದ್ದರಾಮಯ್ಯ ಮನೆಯಲ್ಲೇ ಕೂತು ಮಾತುಕತೆಯನ್ನು ನಡೆಸ್ತಾರೆ. ಸಿದ್ದರಾಮಯ್ಯನ ಭೇಟಿಯಾದಾಗ ಅಲ್ಲೇ ಮಾತುಕತೆಯನ್ನು ನಡೆಸ್ತಾರೆ. ಬಹುತೇಕ ಅದು ಫಲಪ್ರದ ಅಂತ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ನೋಡೋಣ. ಯಾಕೆಂದರೆ ಪ್ರೀತಮ್ ಗೌಡರು ವಿಜಯೇಂದ್ರಗೆ ತೀರಾ ಆತ್ಮೀಯವಾಗಿದ್ದಾರೆ. ಇನ್ ಕೇಸ್ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಮುಂದಿನ ವಿಧಾನ ಪರಿಷತ್ತಿಗೆ ಪ್ರೀತಮ್ ಗೌಡ್ರನ್ನ ಆಯ್ಕೆ ಮಾಡ್ತೀನಿ ಅಂತ ಆಫರ್ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ ಕೇಸ್ ಇದೆಲ್ಲವೂ ಸತ್ಯ ಆಗಿದ್ರೆ ಅವರು ಹೋಗಿ ಪ್ರೀತಮ್ ಗೌಡ್ರು ಹೋದ್ರೂ ಕೂಡ ಅಚ್ಚರಿಯನ್ನೇ ನಾವು ಪಡಬೇಕಾಗಿಲ್ಲ. ಒಂದು ವೇಳೆ ಹೋಗಲಿಲ್ಲ ಅಂದ್ರೆ ನಾವು ಆಗಲೇ ಹೇಳಿದಾಗೆ ಕಾಂಗ್ರೆಸ್ಗೆಂತವ್ರಿಗೂ ಸಹಕಾರವನ್ನು ಈ ಬಾರಿಯಲ್ಲಿ ಕೊಟ್ಟೇ ಕೊಡ್ತಾರೆ. JDS ಕ್ಯಾಂಡಿಡೇಟ್ನ ಸೋಲ್ಸೋಂಥ ಕೆಲಸ ಅಂತೂ ಗ್ಯಾರಂಟಿ ಮಾಡ್ತಾರೆ. ನೋಡೋಣ ವೀಕ್ಷಕರೇ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.